ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನ್ಮಯ್ ಸ್ಟಿಚ್ ಆ್ಯಂಡ್ ಸ್ಟೈಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಈಸಿಯಾಗಿ ಮತ್ತು ಬ್ಯೂಟಿಫುಲ್ ಆಗಿರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನೀಗಾಗಲೇ ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ಲೈನಿಂಗಲ್ಲಿ ಲೆಂತ್ ಬಂದು ನಮಗೆ 13 ಇಂಚಿದೆ. 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಸ್ಟಿಚ್ಚಿಂಗಾಗಿ. ಅಗಲ ಬಂದು 8.5 ಇದೆ, ಪ್ಲಸ್ 2 10.5 ತೊಗೋತಾ ಇದ್ದೀನಿ. ಶೋಲ್ಡರು 5.5 ತೊಗೊಂಡಿದ್ದೀನಿ. ಹಾರ್ಮೋಲು ಕೂಡ 5.5 ತೊಗೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಬಂದು ನಾವು ನೆಕ್ ಅಂದರೆ ಶೋಲ್ಡರ್ ಪಟ್ಟಿ 3 ಇಂಚು, ನೆಕ್ ವಿಡ್ತನ್ನ 2.5 ಇಂಚಿಗೆ ತೊಗೋತೀನಿ. ನೆಕ್ ವಿಡ್ತು 2.5 ಇಂಚಿಗೆ, ಶೋಲ್ಡರ್ದು ಪಟ್ಟಿ ಬಂದು 3 ಇಂಚು. ಬ್ಯಾಕ್ ಡೀಪ್ ಬಂದು ನಮಗೆ 9.5 ಇಂಚು ಬ್ಯಾಕ್ ಡೀಪ್ ಇದೆ. ಈಗೇನು ನಾನು ಮಾರ್ಕ್ ಮಾಡಿದ್ದೀನಿ ನೆಕ್ ವಿಡ್ತ್ ಮತ್ತು ಬ್ಯಾಕ್ ಡೀಪ್ನ ಒಂದು ಬಾಕ್ಸ್ನ ಈ ರೀತಿ ಹಾಕೋಬೇಕು. ಏಕೆ ಅಂತ ಹೇಳಿದ್ರೆ ಬ್ಯಾಕ್ ನೆಕ್ ಶೇಪ್ ಕೊಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಇಲ್ಲಿ ಬಂದು ನಾನು 2 ಇಂಚಿಗೆ ಒಂದು ಅಪ್ಪರ್ಗೆ ಒಂದು ಪಾಯಿಂಟ್ ಹಾಕೋತಾ ಇದ್ದೀನಿ. ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇದೆರಡೂ ಸಹ ಇಲ್ಲಿ ಪ್ಲಸ್ ಆಕಾರದಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ನ ಕೊಡ್ತೀನಿ. ನೀವು ನೋಡ್ಬೋದು. ಇಲ್ಲಿ ಬಂದು ನಾವು ಒಂದು ಕರ್ವ್ ಶೇಪ್ನ ಕೊಡಬೇಕು. ಇಲ್ಲಿ 1/2 ಇಂಚ್ ಹೀಗೆ ಮುಂದೆ ಬಂದು ಮತ್ತೆ ಏನಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಕವರ್ ಮಾಡಬೇಕು. ನೋಡಿ, ಮಾರ್ಕಿಂಗ್ ಆಗಿದೆ. ಮಾರ್ಕಿಂಗ್ ಏನು ಮಾಡಿದ್ದೀವಿ ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿ ತೆಗೆದ್ಮೇಲೆ ಶೇಪ್ ಬಂದು ನಮಗೆ ಈ ರೀತಿ ಕಾಣಿಸುತ್ತೆ. ಈಗ ಇದೇ ನಾವೇನು ಬ್ಯಾಕ್ ಪಾರ್ಟ್ನ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಿ, ಮೇನ್ ಸ್ಯಾರಿ ಅಂದರೆ ಬ್ಲೌಸ್ ಪೀಸ್ನ ಈಗ ಕಟ್ ತಗೋಬೇಕು. ಎರಡೂ ಸಹ ಈಗ ಇಟ್ಕೊಂಡು ನಾವು ಪಿನ್ಗಳನ್ನ ಅಟ್ಯಾಚ್ ಮಾಡ್ಕೋಬೇಕು, ಈ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟು ನಾನು ಇಲ್ಲಿ ಬಂದು 1/2 ಇಂಚು ಸ್ಟಿಚ್ಚಿಂಗಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಮಾರ್ಕ್ ಮಾಡಿ ತೋರಿಸಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, 1/2 ಇಂಚುಗೆ ವೇಸ್ಟ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಏನು ನಾವು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ನೆಕ್ಕನ್ನು ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ನೆಕ್ಕನ್ನು ಅಂದರೆ ಸ್ವಲ್ಪನೇ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯಾಗಿ ನೆಕ್ಕು ಮತ್ತು ಸೊಂಟ ಎರಡೂ ಕಡೆ ಸ್ಟಿಚ್ ಆದಮೇಲೆ ಈ ನೆಕ್ಕಲ್ಲಿ ಬರುವಂಥ ಎಕ್ಸ್ಟ್ರಾ ಪೀಸಸ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ತೆಗೆದಾದ್ಮೇಲೆ ಸಣ್ಣದಾಗಿ ಹೀಗೆ ಕಟ್ನ ಮಾಡ್ಕೋಬೇಕು. ನಾವು ಅದನ್ನು ಉಲ್ಟಾ ಮಾಡಿದಾಗ ಅಂದರೆ ಪಲ್ಟಾಯಿಸಿದಾಗ ರಿಂಕಲ್ಸ್ ಬರಬಾರ್ದು ಅಂತೇಳಿ. ನೆಕ್ಸ್ಟ್ ಈ ಪಿನ್ಸ್ ಎಲ್ಲ ರಿಮೂವ್ ಮಾಡಿ ಈ ರೀತಿಯಾಗಿ ನೀವು ಇದನ್ನು ಪಲ್ಟಾಯಿಸ್ಕೋಬೇಕು, ಅಂದರೆ ಉಲ್ಟಾ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡು ಇದೆಲ್ಲ ನೀಟಾಗಿ ನೆಕ್ ಹತ್ರ ಸರಿ ಮಾಡಿಕೊಂಡು ನಾವು ನೆಕ್ ಹತ್ರ ಒಂದು ಸ್ಟಿಚ್ನ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿದೆ ಮತ್ತು ಚೆನ್ನಾಗೂ ಕೂಡ ಕಾಣಿಸುತ್ತೆ. ಅದರಲ್ಲಿ ಕಲರ್ ಕಾಂಬಿನೇಷನ್ ಇರುವಂಥ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ನೆಕ್ ಸ್ಟಿಚ್ ಆದಮೇಲೆ ಸೊಂಟದ ಹತ್ರ ಸಹ ಒಂದು ಸ್ಟಿಚ್ನ ಮಾಡ್ಕೋಬೇಕು ನಾವು. ಇಲ್ಲೂ ಸಹ ಸ್ಟಿಚ್ ಆದಮೇಲೆ ಈಗ ಟರ್ನ್ ಮಾಡಿ ನಾವು ಲೈನಿಂಗ್ನ ಬಾಡಿ ಮೆಜರ್ಮೆಂಟ್ ಕಟ್ ಮಾಡಿದ್ದೀವಿ ಅಲ್ವಾ, ಲೈನಿಂಗಿಗೆ ಸುತ್ತ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಎರಡೂ ಸೈಡು ಸಹ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸಸ್ ಏನಿದೆ ಬ್ಲೌಸ್ ಪೀಸ್ದು ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಹೀಗೆ ಎರಡು ಸೈಡು ಸಹ ಕಟ್ ಮಾಡಿ ತೆಗೀರಿ. ಹೀಗೆ ಕಟ್ ಮಾಡಿ ತೆಗೆದಾಗಿದೆ. ನೆಕ್ಸ್ಟ್ ನಾನು ಇದನ್ನು ಸೈಡಲ್ಲಿ ಇಟ್ಕೋತೀನಿ. ಡಿಸೈನಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋತೀನಿ. ನೋಡಿ, ನಾನು ಸ್ಯಾರಿ ಕಲ್ಲರು ಈ ಪಿಂಕ್ ಕಲರ್ ಇದೆ. ಇದನ್ನು 3 ಇಂಚು ಅಗಲ 3 ಇಂಚು ಉದ್ದನ ಪೀಸ್ ತೊಗೊಂಡಿದ್ದೀನಿ. ಇದೇ ಥರದ್ದು ಒಂದು 20 ಪೀಸ್ ತೊಗೊಳ್ಳಿ. ನೋಡಿ, ಈ ರೀತಿಯಾಗಿ ಫಸ್ಟಿಗೆ ಒಂದು ಫೋಲ್ಡನ್ನು ಮಾಡಬೇಕು, ಮತ್ತು ಇನ್ನು ಒಂದು ಫೋಲ್ಡ್ ಮಾಡಿ ಹೀಗೆ ಸೈಡಿಂದ ಈಗ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಮತ್ತು ಇನ್ನು ಒಂದು ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ, 1 ಫೋಲ್ಡ್ ಮತ್ತು ಇನ್ನು 1 ಫೋಲ್ಡ್
ಮತ್ತು ಇಲ್ಲಿ ಸಣ್ಣದಾಗಿ ಹೀಗೆ ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ನಾನು 20ಇಂದ 25 ಪೀಸಸ್ಸನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಡಿಸೈನು ಈ ಥರದ್ದು ನೀವು ಹೀಗೆ ಮಾಡಿಟ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾವು ಬ್ಯಾಕ್ ಪಾರ್ಟ್ ಏನು ರೆಡಿ ಮಾಡಿದ್ದೀವಿ ಅದನ್ನು ತಗೊಂಡು ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡಬೇಕು. ನಮಗೆ ಎಲ್ಲಿ ಅದನ್ನು ಸ್ಟಿಚ್ ಮಾಡ್ತೀವಿ ಅಲ್ಲಿಗೆ ಮಾರ್ಕ್ನ ಮಾಡ್ಕೋಬೇಕು. ಇದನ್ನು ಈ ಸೈಡಿಗೆ ಫೋಲ್ಡ್ ಮಾಡಿ ಹೀಗೆ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಸೈಡು ಸಹ ಅದು ಪ್ರಿಂಟ್ ಬರುತ್ತೆ. ಅದನ್ನು ಮತ್ತೆ ಟ್ರೇಸ್ ಮಾಡಿಕೊಂಡು ನಿಮಗೆ ಆಲ್ರೆಡಿ ರೆಡಿ ಮಾಡಿಟ್ಟಿರುವಂಥ ಪಿಂಕ್ ಕಲರ್ ಸ್ಯಾರಿ ಕಲರ್ ಪೀಸ್ಗಳನ್ನ ತಗೋಬೇಕು. ಇಲ್ಲಿ ಬಂದು ನಾನು 2 ಇಂಚನ್ನು ಬಿಡ್ತಾಯಿದ್ದೀನಿ. 2 ಇಂಚನ್ನ ಬಿಟ್ಟು ಸ್ಪೇಸ್ ಬಿಟ್ಟು ಈ ಪೀಸಸ್ನ ಇಲ್ಲಿ ಇಟ್ಕೊಂಡು ಹೀಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಎಲ್ಲವೂ ಸಹ ಒಂದೇ ಲೆವೆಲ್ಗೆ ನೀವು ಸ್ಟಿಚ್ನ ಮಾಡ್ಕೋಬೇಕು, ಏರುಪೇರು ಮಾಡ್ಕೋಬೇಡಿ. ಈಗ ನೋಡಿ ಎಲ್ಲನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೀಗೆ ಸ್ಟಿಚ್ ಆದಮೇಲೆ ಒಂದು ಗೋಲ್ಡನ್ ಕಲರ್ ಲೇಸ್ನ ತೊಗೊಂಡಿದ್ದೀನಿ. ಈ ಲೇಸ್ನ ಬಂದು 2 ಸೈಡು ಇಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ಇದನ್ನು. ನೆಕ್ಸ್ಟ್ ಲೇಸ್ನ ಅಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಸೈಡ್ ಅಷ್ಟೇ ಸ್ಟಿಚ್ ಮಾಡಿದೆ ಮತ್ತು ಇನ್ನೂ ಒಂದು ಸೈಡು ಸಹ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಇಲ್ಲೂ ಸಹ ಲೇಸ್ನ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಆ ಲೇಸ್ಗೆ 2 ಸೈಡು ಸಹ ಸ್ಟಿಚ್ಚಿಂಗ್ಗಳನ್ನ ಮಾಡ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಹೇಳ್ತಿರೋದು. ಅಗಲ ಇರುವಂಥ ಲೇಸ್ನ ತೊಗೊಳ್ಳಿ, ತುಂಬ ಚಿಕ್ಕದೇನು ಬೇಡ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಪಿಂಕ್ ಕಲರ್ದು ಏನು ಮಾಡಿದ್ದೀವಿ ಅದು ಸ್ಟಿಚ್ಚಿಂಗ್ ಮಾಡಿದಾಗ ಕವರ್ ಆಗಬೇಕು. ನಾವು ಪೀಸಸ್ ಏನು ಜಾಯಿಂಟ್ ಮಾಡಿದ್ದೀವಿ ಅದು. ನೆಕ್ಸ್ಟ್ ಈಗ ಇಲ್ಲಿಗೆ ಇಟ್ಕೊಂಡು ನಾನು ಈ ಲೇಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡಿರೋದು ನಮಗೆ ಕವರ್ ಆಗಬೇಕು. ಆ ರೀತಿಯಾಗಿ ನೀವು ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು. ಒಂದು ಸ್ಟಿಚ್ ಆಗಿದೆ ಮತ್ತು ಇನ್ನೂ ಒಂದು ಸ್ಟಿಚ್ಚು ಇನ್ನೂ ಒಂದು ಸೈಡ್ಗೆ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಗೋಲ್ಡನ್ ಕಲರ್ ಬೀಡ್ಸ್ಗಳನ್ನ ತಗೋತೀನಿ. ನೋಡಿ ಈ ರೀತಿಯಾದಂಥ ಒಂದು ಗೋಲ್ಡನ್ ಕಲರ್ ಬೀಡ್ಸ್ಗಳನ್ನ ತಗೊಳ್ಳಿ. ಒಂದು ಸೂಜಿಗೆ 2 ಎಳೆಯಲ್ಲಿ ದಾರಾನ ಪೋಣಿಸ್ಕೊಳ್ಳಿ. ಅದು 4 ಎಳೆ ಆಗುತ್ತೆ. ಒಂದು ಸೈಡ್ ಹಾಗೆಯೇ ಎಂಡಿಂಗಲ್ಲಿ ಗಂಟು ಹಾಕ್ಕೊಳ್ಳಿ ಮತ್ತು ಕೆಳಭಾಗದಿಂದ ಹೀಗೆ ನೀಡಲ್ನ ಚುಚ್ಚಿ ಒಂದು ಗೋಲ್ಡನ್ ಬೀಡ್ಸ್ನ ಸೇರಿಸಿ ಮತ್ತು ಹಿಂದೆ ಹೋಗಿ ಈ ರೀತಿಯಾಗಿ ಏನು ನಾವೀಗ ಮಾಡ್ಕೊಂಡಿದ್ದೀವಿ ಪಿಂಕ್ ಕಲರು ಡಿಸೈನ್ಗಾಗಿ ಪೆಟಲ್ಸ್ಗಳ ಥರ ಮಾಡಿದ್ದೀವಲ್ಲ ಅದಕ್ಕೆ ಎಲ್ಲ ಸೈಡು ಸಹ ಹೀಗೆ ತುದಿಗೆ ಈ ಗೋಲ್ಡನ್ ಕಲರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಹಾಗೆ ನಿಮ್ಗೆ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿಲಿ ಬಿಗಿನರ್ಸ್ಗಳಿರ್ತಾರಲ್ಲ ಸ್ಟಿಚ್ ಮಾಡೋರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಪಿಂಕ್ ಹಾರ್ಟ್ನ ಕಮೆಂಟ್ ಮಾಡಿ. ನೋಡಿ ಆಲ್ಮೋಸ್ಟ್ ಈ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.